ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಪ್ರವೀಣ್ ಡಿಸೈನರ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಶೋ ಆಗ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಈ ಥರ ರಿಂಗ್ಗೆ ಕ್ಲಾತ್ನ ಹಾಕಿ ಅಂದರೆ ಬ್ಲೌಸ್ ಪೀಸ್ನ ಹಾಕಿ ವರ್ಕ್ ಮಾಡಿ ಬ್ಲೌಸ್ ಪೀಸ್ನ ರಿಮೂವ್ ಮಾಡಿದ ಮೇಲೆ ಕ್ಲಾತ್ ಡ್ಯಾಮೇಜ್ ಆಗುತ್ತೆ, ಅಂದರೆ ರಿಂಗ್ನ ಹಾಕಿರೋ ಜಾಗದಲ್ಲಿ ಕ್ಲಾತ್ ಡ್ಯಾಮೇಜ್ ಆಗುತ್ತೆ, ಈಚ್ಕೊಂಡಿರೋ ಥರ ಆಗುತ್ತೆ. ಇದಕ್ಕೆ ಏನು ಮಾಡಬೇಕು, ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಅಂತ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನನಗೆ ಕಮೆಂಟ್ನ ಮಾಡಿದ್ರಿ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೇ ಆನ್ಲೈನ್ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅರೌಂಡ್ 9th ಬ್ಯಾಚ್ ಇವಾಗ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನೀವೇನಾದರೂ ಇಂಟ್ರೆಸ್ಟ್ ಇದೆ, ಕನ್ನಡದಲ್ಲಿ ನಾವು ಕಲಿಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ನ ಮಾಡಿ, ನಾನು ಫುಲ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಇವಾಗ ನಾವು ನೋಡ್ತಾ ಇರೋದು 16 ಇಂಚ್ ವುಡನ್ ರಿಂಗ್. ಇದು ನಿಮಗೆ ಎಲ್ಲ ಎಂಬ್ರಾಯ್ಡ್ರಿ ಶಾಪಲ್ಲೂ ಅವೈಲೇಬಲ್ ಇರುತ್ತೆ. ಈ ಥರ ವುಡನ್ ರಿಂಗ್ ಜೊತೆಗೇ ನೀವು ಶಾಪಲ್ಲಿ ಈ ಥರ ನಾಡ ಅಂತ ಸಿಗುತ್ತೆ. ಇದು ಅರೌಂಡ್ 30 or 40 ರುಪೀಸ್ ಆಗುತ್ತೆ ಒಂದು ರೋಲಿಗೆ. ಈ ಥರ ನಾಡ ಅಂತ ಕೇಳಿದ್ರೆ ನಿಮಗೆ ಶಾಪಲ್ಲಿ ಕೊಡ್ತಾರೆ. ನಾಡ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೂ ಈ ಫೋಟೋ ಏನಿದೆ ಅದನ್ನು ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನೀವು ತೊಗೋಬೋದು. ಇದು ನಿಮಗೆ ಒಂದು ರೋಲ್ ತೊಗೊಂಡ್ರೆ 2 ರಿಂಗ್, ಇನ್ನರ್ ಆ್ಯಂಡ್ ಔಟರ್ ರಿಂಗಿಗೆ ಸಾಕಾಗುತ್ತೆ. ಸೊ ಈ ಥರ ಒಂದು ರಿಂಗು ನಾಡ ಅಂತ ನಿಮಗೆ ಶಾಪಲ್ಲಿ ಸಿಗುತ್ತೆ, ತಗೊಳ್ಳಿ. ನಾನು ಮೈಸೂರಲ್ಲಿ ಇದು ಎಲ್ಲಿ ಸಿಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಮೆಟೀರಿಯಲ್ಸ್ ಮೈಸೂರಲ್ಲಿ ಎಲ್ಲಿ ಪರ್ಚೇಸ್ ಮಾಡಿದ್ರೆ ಬೆಸ್ಟ್ ಅಂತ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಫಸ್ಟು ನಾವಿವಾಗ ಸೈಡಲ್ಲಿ ಈ ಥರ ಸ್ಕ್ರೂ ಏನು ಕೊಟ್ಟಿರ್ತಾರೆ ಅದನ್ನ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡ್ಕೊಂಡಾದಮೇಲೆ ರಿಂಗ್ ಏನಿದೆ ವುಡನ್ ರಿಂಗು, ಅದಕ್ಕೆ ಫಸ್ಟು ಗ್ಲೂನ ಅಪ್ಲೈ ಮಾಡ್ಕೋಬೇಕು. ಈ ನಾಡ ಹಾಕೋದ್ರಿಂದ ಇನ್ನೊಂದು ಯೂಸ್ ಏನಪ್ಪ ಅಂತಂದರೆ ರಿಂಗು ಬೇಗ ಡ್ಯಾಮೇಜ್ ಆಗೋಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ನೀವು ನೋಡ್ಬೋದು, ರಿಂಗು ನೀವು ತೊಗೋಬೇಕಾದ್ರೆ ನೋಡದೆ ತೊಗೊಂಡ್ರೆ ಮಧ್ಯ ಮಧ್ಯ ಡ್ಯಾಮೇಜಸ್ ಇರುತ್ತೆ, ಮಧ್ಯ ಮಧ್ಯ ಸೀಲ್ ಬಿಟ್ಟೋಗಿರೋ ಥರ ಆಗಿರುತ್ತೆ. ಸೊ ಈ ಥರ ನಾಡ ಸುತ್ತೋದ್ರಿಂದ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ನಿಮಗೆ. ಫಸ್ಟು ನಾನಿಲ್ಲಿ ಏನು ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ಅಂದರೆ ಕಬ್ಬಿಣದ್ದು ಏನು ಪ್ಲೇಟ್ ಹಾಕಿದ್ದಾರೆ ಅದ್ರ ಮೇಲೆ ಕೂಡ ಗ್ಲೂನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಫಸ್ಟು ಈ ಥರ ಗ್ಲೂನ ಅಪ್ಲೈ ಮಾಡಿಕೊಂಡು ನಾಡನ ಇದ್ರ ಮೇಲೆ ಅಂಟಿಸ್ತಾ ಹೋಗಬೇಕು. ಪೂರ್ತಿ 4 ಸೈಡು ರಿಂಗಿಗೆ ಈ ಥರ ಗ್ಲೂನ ಹಾಕ್ಕೊಂಡು ಈಗ ಇದ್ರ ಮೇಲೆ ನಾಡನ ಅಂಟಿಸ್ತಾ ಹೋಗಬೇಕು. ಇದರಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ಒಂದು ಎಳೆ ಮೇಲೆ ಇನ್ನೊಂದು ಎಳೆ ಕೂರಬಾರ್ದು, ಅಂದರೆ ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಕೂರಬಾರ್ದು. ಆ ಥರ ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಕೂತ್ಕೊಂಡ್ರೆ ನಿಮಗೆ ರಿಂಗು ಫೈನಲ್ ಫಿಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆವಾಗ ನಿಮಗೆ ಸ್ಕ್ರೂನ ಅಟ್ಯಾಚ್ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಸೊ ನಾನಿಲ್ಲಿ ಹೇಗೆ ಈ ನಾಡನ್ನು ಸುತ್ಕೋತಾ ಇದ್ದೀನಿ ಅದನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಫಸ್ಟು ನಾನಿಲ್ಲಿ ಈ ನಾಡನ್ನು ಸುತ್ಕೋತಾ ಇದ್ದೀನಿ. ಇದನ್ನು ನೀವು ಸ್ಟ್ರೇಟಾಗಿ ಸುತ್ಕೋಬಾರ್ದು, ಅಂದರೆ ಈ ಥರ ಸ್ಟ್ರೇಟಾಗಿ ರಿಂಗಿಗೆ ನೀವು ಸುತ್ತಬಾರ್ದು, ಕ್ರಾಸಾಗಿ ಸುತ್ತಬೇಕು. ಅದು ಹೇಗೆ ಅಂತ ಅಂದರೆ ನಾಡನ್ನು ಕ್ರಾಸಲ್ಲಿ ಇಟ್ಕೊಂಡು ಆ ಎಡ್ಜಸ್ಸಿಂದ ಸ್ಟಾರ್ಟ್ ಮಾಡಬೇಕು ಸುತ್ತೋಕ್ಕೆ. ಗ್ಲೂ ಹಾಕಿರೋದ್ರಿಂದ ತುಂಬ ಬೇಗನೆ ಅಂಟ್ಕೊಳ್ಳುತ್ತೆ ನಾಡ ಅಲ್ಲಿಗೆ. ಈ ಥರ ಫಸ್ಟು ಕ್ರಾಸಲ್ಲಿ ಸುತ್ಕೊಂಡಾದಮೇಲೆ ಅದನ್ನು ಹಾಗೆ ರೊಟೇಟ್ ಮಾಡ್ತಾ ಸುತ್ಕೋತಾ ಬರಬೇಕು. ಸುತ್ಕೋಬೇಕಾದ್ರೆ ಸ್ಟಾರ್ಟಿಂಗ್ ನೀವು ಗ್ಲೂ ಹಾಕಿ ಅಂಟಿಸಿದಿರಲ್ಲ ಅಲ್ಲಿ ಸ್ವಲ್ಪ ಟೈಟಾಗಿ ಹಿಡ್ಕೋಬೇಕು. ಈ ಥರ ಒಂದ್ರ ಮೇಲೆ ಒಂದು ಲೇಯರ್ ಬರದೇ ಇರೋ ಥರ ನೀಟಾಗಿ ಸುತ್ಕೋತಾ ಹೋಗಬೇಕು. ನೀವು ಗ್ಲೂ ಹಾಕಿರೋದ್ರಿಂದ ಅದು ತುಂಬ ಬೇಗ ಅಂಟ್ಕೊಳ್ಳುತ್ತೆ. ಅಂಟಿರೋ ಜಾಗದಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಟೈಟಾಗಿ ನಾಡನ್ನು ಸುತ್ತಾ ಬರಬೇಕು. ನೀವು ನೋಡ್ಬೋದು, ನಾನಿಲ್ಲಿ ಕ್ರಾಸಲ್ಲಿ ಸುತ್ಕೋತಾ ಇದ್ದೀನಿ, ಸ್ಟ್ರೈಟಾಗಿ ಸುತ್ತುತ್ತಾ ಇಲ್ಲ. ಕ್ರಾಸಾಗಿ ಸುತ್ತೋದ್ರಿಂದ ಒಂದ್ರ ಮೇಲೆ ಒಂದು ಲೇಯರ್ ಬರಲ್ಲ ಮತ್ತು ನೀಟಾಗಿ ಫುಲ್ಲು ರಿಂಗು ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಈ ಥರ ಸುತ್ಕೊಳ್ಳೋದ್ರಿಂದ. ಈ ಥರ ಕಂಪ್ಲೀಟಾಗಿ ಕ್ರಾಸಾಗಿಯೇ ಕೊನೆ ತನಕನೂ ಸುತ್ಕೊಂಡು ಬರಬೇಕು.
ಬೇಕು ಅಂದರೆ ನೀವು ಮಧ್ಯ ಮಧ್ಯ ಗ್ಲೂ ಅಪ್ಲೈ ಮಾಡಿ ಕೂಡ ಈ ಥರ ರ್ಯಾಪ್ ಮಾಡ್ತಾ ಹೋಗ್ಬೋದು. ಈ ಥರ ಗ್ಲೂ ಅಪ್ಲೈ ಮಾಡಿ ಮಾಡೋದ್ರಿಂದ ಅದು ಟೈಟಾಗಿ ಕೂತಿರುತ್ತೆ, ಆ ಕಡೆ ಈ ಕಡೆ ಅಳ್ಳಾಡಲ್ಲ, ಫಿಟ್ಟಾಗಿ ಹಾಗೇ ಕೂತ್ಕೊಳ್ಳುತ್ತೆ. ಫೈನಲಲ್ಲಿ ಮತ್ತೆ ಗ್ಲೂ ಅಪ್ಲೈ ಮಾಡಿ ಅದು ನಾಡನ್ನು ಕಟ್ ಮಾಡಿ ಅಲ್ಲಿಗೆ ಅಂಟಿಸ್ಬೇಕು. ಸೊ ಇದಿಷ್ಟು ಕಂಪ್ಲೀಟ್ ಆದಮೇಲೆ ಔಟರ್ ರಿಂಗ್ ಈ ಥರ ಕಾಣಿಸುತ್ತೆ. ನಾನಿಲ್ಲಿ ಔಟರ್ ರಿಂಗಿಗೆ ನಾಡನ್ನು ಸುತ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು 2 ರಿಂಗಿಗೂ ಸುತ್ತಬೋದು ಇದನ್ನು. ಬಟ್ ಸುತ್ತೋಕ್ಕಿಂತ ಮುಂಚೆ ಒಂದು ಏನು ಅಬ್ಸರ್ವ್ ಮಾಡಬೇಕಂದ್ರೆ, ಈಗ ನಟ್ಟು ಬೋಲ್ಟು ಏನು ರಿಮೂವ್ ಮಾಡಿದ್ವಿ ಅದನ್ನ ಈ ಥರ ಔಟರ್ ರಿಂಗಿಗೆ ನಾಡ ಸುತ್ತಾದ್ಮೇಲೆ ಮತ್ತೆ ಫಿಕ್ಸ್ ಮಾಡಿ ಆದಮೇಲೆ ನಿಮಗೆ ಆ ನಟ್ಟು ಬೋಲ್ಟ್ ಫಿಟ್ ಆದಮೇಲೂ ಕೂಡ ಇನ್ನೂ ಗ್ಯಾಪ್ ಇದೆ ಅಂತ ಅಂದರೆ ನೀವು ಇನ್ನರ್ ರಿಂಗಿಗೆ ಕೂಡ ನಾಡನ್ನು ಸುತ್ತಬೋದು. ಈಗ ನೋಡಿ, ನಾನು ಇಲ್ಲಿ ನಟ್ಟು ಬೋಲ್ಟ್ ಹಾಕಾದ್ಮೇಲೆ ಇನ್ನರ್ ರಿಂಗ್ನ ಫಿಟ್ ಮಾಡ್ತಾ ಇದ್ದೀನಿ. ಇನ್ನರ್ ರಿಂಗ್ನ ಫಿಟ್ ಮಾಡಿ ಆದಮೇಲೆ ಕೂಡ ನನಗೆ ಇಲ್ಲಿ ಇನ್ನೂ ಗ್ಯಾಪ್ ಉಳ್ಕೊಳ್ಳುತ್ತೆ ನಟ್ಟು ಬೋಲ್ಟಿಗೆ. ಸೊ ಈ ಥರ ಇನ್ನೂ ಗ್ಯಾಪ್ ಇದೆ ನಿಮಗೆ ಅಂತ ಅಂದರೆ ನೀವು ಇನ್ನರ್ ರಿಂಗಿಗೆ ಕೂಡ ನಾಡನ್ನು ಸುತ್ಕೋಬೋದು. ಸೇಮ್ ಔಟರ್ ರಿಂಗಿಗೆ ನಾನು ಹೇಗೆ ತೋರಿಸ್ದೆ, ಹೇಗೆ ಸುತ್ತಬೇಕು ಅಂತ ತೋರಿಸ್ದೆ, ಸೇಮ್ ಅದೇ ಥರನೇ ನೀವು ಇನ್ನರ್ ರಿಂಗಿಗೆ ಕೂಡ ಸುತ್ಕೋಬೋದು. ಇದು ಫುಲ್ಲು ಟೈಟ್ ಮಾಡಿ ಆದಮೇಲೆ ಇನ್ನರ್ ರಿಂಗ್ನ ಹಾಕಿ ನಟ್ಟು ಬೋಲ್ಟು ಟೈಟ್ ಮಾಡಿ ಆದಮೇಲೆ ನಮಗಿನ್ನೂ ಅಲ್ಲಿ ಗ್ಯಾಪ್ ಕಾಣ್ತಾ ಇದೆ, ಅಂದರೆ ನಟ್ಟು ಬೋಲ್ಟ್ ಹತ್ರ ನಮಗಿನ್ನೂ ಗ್ಯಾಪ್ ಇದೆ. ಸೊ ಈ ಥರ ಗ್ಯಾಪ್ ಬಂದಾಗ ನೀವು ಇನ್ನರ್ ರಿಂಗಿಗೆ ನಾಡನ್ನು ಸುತ್ತಬೇಕು. ಅಕಸ್ಮಾತ್ ನಿಮಗೆ ನಟ್ಟು ಬೋಲ್ಟು ಸುತ್ತಾದ್ಮೇಲೆ ಅಲ್ಲೇನು ಗ್ಯಾಪ್ ಇಲ್ಲ ಅಂತೇನಾದರೂ ಅಂದರೆ ನೀವು ಜಸ್ಟ್ ಔಟರ್ ರಿಂಗಿಗೆ ಮಾತ್ರ ನಾಡನ್ನು ಸುತ್ತಿದ್ರೆ ಸಾಕಾಗುತ್ತೆ. ನಾನು ಬೇರೆ ರಿಂಗಿಗೆ ಸುತ್ತಿ ಇಟ್ಟಿದ್ದೀನಿ, ಅಂದರೆ ನಾನು ಯೂಸ್ ಮಾಡೋ ರಿಂಗಿಗೆ ಇನ್ನರ್ ರಿಂಗ್ ಆ್ಯಂಡ್ ಔಟರ್ ರಿಂಗ್ ಎರಡಕ್ಕೂ ನಾನು ನಾಡನ್ನು ಸುತ್ತಿದ್ದೀನಿ. ಸೊ ಅದು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು, ಜಸ್ಟ್ ನಾನು ಒಂದು ರಿಂಗಿಗೆ ಅಂದರೆ ಔಟರ್ ರಿಂಗಿಗೆ ಮಾತ್ರ ನಾಡನ್ನು ಸುತ್ತಿದ್ದೆ. ಬಟ್ ನನಗೆ ಇನ್ನೂ ತುಂಬಾ ನಾಡ ಮಿಕ್ಕಿದೆ. ಸೊ ಒಂದು ರೋಲ್ ತೊಗೊಂಡ್ರೆ ಸಾಕು, ನೀವು 2 ರಿಂಗಿಗೆ ಸುತ್ತಿದ ಅಂದರೆ ಇನ್ನರ್ ಆ್ಯಂಡ್ ಔಟರ್ ರಿಂಗಿಗೆ ಸುತ್ತಿದ ಮೇಲೂ ನಿಮಗೆ ನಾಡ ಉಳ್ಕೊಳ್ಳುತ್ತೆ. ಸೊ ನಾನು ಆಲ್ರೆಡಿ ಇನ್ನರ್ ರಿಂಗ್ ಆ್ಯಂಡ್ ಔಟರ್ ರಿಂಗ್ ಎರಡಕ್ಕೂ ನಾಡ ಸುತ್ತಿದ್ದೀನಿ. ಸೊ ಅದು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಇದು ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ನಾನು ಇದನ್ನು 2 to 3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದೇನೂ ಡ್ಯಾಮೇಜ್ ಆಗಿಲ್ಲ, ಕೊಳೆ ಆಗಿದೆ ಅನ್ನೋದು ಬಿಟ್ಟರೆ ಏನೂ ಡ್ಯಾಮೇಜ್ ಆಗಿಲ್ಲ. ಸೊ ನೀವು ಈ ಥರ ನಾಡ ಸುತ್ಕೊಳ್ಳೋದ್ರಿಂದ ನಿಮಗೂ ಈಸಿ ಆಗುತ್ತೆ. ಬ್ಲೌಸ್ ಪೀಸ್ ಕೂಡ ಡ್ಯಾಮೇಜ್ ಆಗೋಲ್ಲ ಆ್ಯಂಡ್ ಜಾಸ್ತಿ ಟೈಮ್ ಕೂಡ ರಿಂಗ್ ಬಾಳಿಕೆ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇದೇ ಥರ ಇನ್ನೂ ವೀಡಿಯೋಸ್ ಬೇಕಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ಯಾವ್ಯಾವ ಥರ ವೀಡಿಯೋ ಬೇಕಂತ ನಾನು ಮಾಡ್ತೀನಿ. ಥ್ಯಾಂಕ್ ಯು.